ಮಾನ್ಯ ವೀರಪ್ಪ ಮೊಯ್ಲಿಯವರು ಭೂ ಸುಧಾರಣೆಯ ಹೋರಾಟ ನೋವುಗಳನ್ನು ನಮ್ಮ ಮುಂದೆ ಹಂಚಿಕೊಂಡ್ರು. 75ರಿಂದ 80ರ ತನಕ ನಡೆದಂಥ ಆ ಘಟನೆಗಳನ್ನು ಅವರು ಎಲ್ಲದನ್ನು ಕೂಡ ಮೆಲುಕು ಹಾಕಿದರು. ನಾವು ಯಾರೂ ಕೂಡ ಹುಟ್ಟಿರಲಿಲ್ಲ ಅವಾಗ. ಆದರೆ ಅವತ್ತಿನ ಭೂ ಸುಧಾರಣೆಯ ಹೋರಾಟದ ಕಾರಣದಿಂದ ಆರಂಭವಾದಂತಹ ರೈತ ಪರವಾದಂಥ ಚಿಂತನೆಯ ಕಾರಣಕ್ಕೆ ಕಿಸಾನ್ ಸಭಾ ಟ್ರಸ್ಟ್ ಕಾರ್ಕಳದಲ್ಲಿ ಆರಂಭ ಆಗಿ ಆ ಮುಖಾಂತರ ಈ ಶಾಲೆಯನ್ನು ಆರಂಭ ಮಾಡುವಂಥ ಒಂದು ಒಳ್ಳೆಯ ಕನಸನ್ನು ಇಟ್ಟುಕೊಂಡು ವೀರಪ್ಪ ಮೊಯ್ಲಿಯವರು ಇವತ್ತು ಮುಂದುವರಿತಾ ಬಂದಿದ್ದಾರೆ. ನಾನು ಅವರಿಗೆ ಕ್ಷೇತ್ರದ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ಅವತ್ತಿನಿಂದ ಇವತ್ತಿನ ತನಕ ಸುಮಾರು 50 ವರ್ಷಗಳ ತನಕವೂ ಕೂಡ ಒಂದು ಬದ್ಧತೆಯಿಂದ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಕಿಸಾನ್ ಸಭಾ ಟ್ರಸ್ಟನ್ನು ನವೀಕರಣ ಮಾಡುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸೋದ್ರ ಮುಖಾಂತರ ಇನ್ನಷ್ಟು ಈ ಚಳುವಳಿಗಳಿಗೆ, ಈ ಬಡವರ ಪರವಾದಂಥ ಧ್ವನಿಗೆ ಕಾರಣೀಭೂತರಾಗಬೇಕು ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಆ ಬದ್ಧತೆಯನ್ನು ತೋರಿಸಿದಂಥ ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅಂಬೇಡ್ಕರ್ ಭವನದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಸನ್ಮಾನ್ಯ ಶ್ರೀನಿವಾಸ್ ಪೂಜಾರಿ ಅವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಾಗ ಸರ್ಕಾರಗಳು ಒಂದು ತಾಲೂಕು ಕೇಂದ್ರದ ಅಂಬೇಡ್ಕರ್ ಭವನದ ನಿಗಮಕ್ಕೆ, ಅಂಬೇಡ್ಕರ್ ಭವನಗಳಿಗೆ 2 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತಾ ಇತ್ತು. ಆದರೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಂದರವಾದಂಥ ಭವನವನ್ನು ನಿರ್ಮಾಣ ಮಾಡೋದು ಕಷ್ಟ ಅಂತೇಳಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿ ಮುಖ್ಯಮಂತ್ರಿಗಳ ಕೈಯಿಂದ ಉದ್ಘಾಟನೆ ಆಗ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಕಾರ್ಕಳ ಇವತ್ತು ಅತ್ಯಂತ ಹೆಮ್ಮೆ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ನಮ್ಮ ತಾಲೂಕಿನಲ್ಲಿ ಇಷ್ಟು ಸುಂದರವಾದಂಥ ಒಂದು ಸರ್ಕಾರಿ ಭವನ ನಿರ್ಮಾಣ ಆಗಲಿಲ್ಲ. ಇವತ್ತದು ನಿರ್ಮಾಣ ಆಗಿದೆ. ಅದರ ಮುಂದುವರೆದ ಕಾಮಗಾರಿಗಳಿಗೋಸ್ಕರ ಇವತ್ತು ಕಾಂಪೌಂಡ್ ನಿರ್ಮಾಣ ಆಗಬೇಕು, ಪೀಠೋಪಕರಣಗಳಾಗಬೇಕು ಮತ್ತು ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಳಾಗಬೇಕು. ಇದರ ಮುಂದುವರೆದ ಕಾಮಗಾರಿಗಳಿಗೆ ಅನುದಾನವನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ, ಉಡುಪಿ ಜಿಲ್ಲೆ ಮತ್ತು ಕಾರ್ಕಳ ಜಿಲ್ಲೆ ತನ್ನದೇ ಆದಂಥ ಒಂದು ಐತಿಹಾಸಿಕವಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಒಳಗೊಂಡಿದೆ. ಜೈನ ಅರಸರ ಕಾಲಗಳಿಂದ, ಜೈನ ಬಸದಿಗಳಿಂದ ಅತ್ಯಂತ ಪ್ರಸಿದ್ಧವಾಗಿರುವಂಥ ಈ ಕ್ಷೇತ್ರವನ್ನು ಪ್ರವಾಸೋದ್ಯಮದ ದೃಷ್ಟಿಯಿಂದ ಬೇರೆ ಬೇರೆ ಹಿನ್ನೆಲೆಗಳಿಂದ ನಾವು ಇದನ್ನು ಅಭಿವೃದ್ಧಿಯನ್ನು ಪಡಿಸುವಂಥ ಎಲ್ಲ ಪ್ರಯತ್ನಗಳು ಕೂಡ ಎಲ್ಲ ಸರ್ಕಾರದ ಕಾಲಘಟ್ಟದಲ್ಲೂ ಕೂಡ ಆಗ್ತಾ ಇದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಇಡೀ ಕ್ಷೇತ್ರದ ಪರವಾಗಿ, ಜಿಲ್ಲೆಯ ಪರವಾಗಿ ನಿಮ್ಮ ಹತ್ರ ವಿನಂತಿ ಏನಂತ ಕೇಳಿದರೆ, 12 ವರ್ಷಕ್ಕೊಮ್ಮೆ ನಡೆಯುವಂಥ ಮಹಾಮಸ್ತಕಾಭಿಷೇಕ ಕಾರ್ಕಳದಲ್ಲಿ 12 ವರ್ಷಕ್ಕೊಂದ್ಸರಿ ಮಹಾಮಸ್ತಕಾಭಿಷೇಕ ನಡೆಯುತ್ತೆ. ಕರ್ನಾಟಕದಲ್ಲಿರುವಂಥ ಬಾಹುಬಲಿ, ಅತ್ಯಂತ ಪ್ರಸಿದ್ಧವಾಗಿರುವಂಥ ಬಾಹುಬಲಿ ಕಾರ್ಕಳದ್ದು. ಹಾಗಾಗಿ ಲಕ್ಷಾಂತರ ಜನ ಭಕ್ತರು ಆ ಮಸ್ತಕಾಭಿಷೇಕಕ್ಕೆ 2027ರ ಫೆಬ್ರವರಿಗೆ ಬರುವಂಥ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯ ಮತ್ತು ಪ್ರವಾಸೋದ್ಯಮ ಅಲಂಕಾರದ ದೃಷ್ಟಿಯಿಂದ ಒಂದು ದೊಡ್ಡ ಅನುದಾನವನ್ನು, ಒಂದು ಪ್ಯಾಕೇಜನ್ನು ಮಸ್ತಕಾಭಿಷೇಕಕ್ಕೆ ನೀವು ಕೊಡೋದ್ರ ಮುಖಾಂತರ ಮಸ್ತಕಾಭಿಷೇಕವನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚೆನ್ನಾಗಿ ಮಾಡಿದ್ರು ಕಾರ್ಕಳದ ಜನ ಅಂತ ಆಗಬೇಕು. ಆ ರೀತಿಯಾಗಿ ಮಾಡುವಂಥ ದೃಷ್ಟಿಯಿಂದ ನೀವೊಂದು ಒಳ್ಳೆಯ ಅನುದಾನವನ್ನು ಕಾರ್ಕಳಕ್ಕೆ ಕೊಡಬೇಕು ಅನ್ನುವಂಥ ವಿನಂತಿ ಈ ಸಂದರ್ಭದಲ್ಲಿ ಮಾಡ್ತಾ, ಹೆಬ್ರಿ ತಾಲೂಕು ರಚನೆ ಆಗಿ 4 ವರ್ಷವನ್ನು ಪೂರೈಸ್ತಾ ಇದೆ. ಅಲ್ಲಿರುವಂಥ ಆಸ್ಪತ್ರೆಯನ್ನು ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಬೇಕಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವಂತಹ ಸ್ಥಳದಲ್ಲಿ ಸಾವಿರಾರು ವಾಹನಗಳಲ್ಲಿ ಸಂಚಾರ ಮಾಡುತ್ತೆ. ಶಿವಮೊಗ್ಗದಿಂದ ಮಣಿಪಾಲದ ತನಕ ಅದು ಇವತ್ತು ತಾಲೂಕು ಕೇಂದ್ರ, ಆದರೆ ಅದು CSC ಆಗಿ ಇನ್ನೂ ಇದೆ. ಹಾಗಾಗಿ ಅದನ್ನು ತಾಲೂಕು ಆಸ್ಪತ್ರೆಯನ್ನಾಗಿ ಮಾಡಿದರೆ ಖಂಡಿತ ಆ ಭಾಗದಲ್ಲಿರುವಂಥ ಕಾರ್ಮಿಕರಿಗೆ, ಬಡವರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಹಿಂದೆನೂ ಕೂಡ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ದಯಮಾಡಿ ಹೆಬ್ರಿಯ ತಾಲೂಕು ಆಸ್ಪತ್ರೆಯನ್ನು, ಹೆಬ್ರಿಯ ಸಮುದಾಯ ಆರೋಗ್ಯ ಕೇಂದ್ರವನ್ನು ತಾಲೂಕು ಆಸ್ಪತ್ರೆಯಾಗಿ ಅದನ್ನು ಮೇಲ್ದರ್ಜೆಗೆ ಏರಿಸಲಿಕ್ಕೆ ಬೇಕಾದಂಥ ನಿಲುವನ್ನು ಸರ್ಕಾರ ತೆಗೆದುಕೊಳ್ಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ, ಕಾರ್ಕಳದ ನರ್ಸಿಂಗ್ ಕಾಲೇಜು ಮತ್ತು KGTTI ಕಾಲೇಜು, ಕರ್ನಾಟಕ ಜರ್ಮನ್ ಟ್ರೈನಿಂಗ್ ಟೆಕ್ನಾಲಜಿ ಸೆಂಟರ್, ಇವೆರಡೂ ಕೂಡ ಪ್ರಾರಂಭ ಆಗಿದೆ. ಆದರೆ ಸ್ವಂತ ಕಟ್ಟಡವನ್ನು ಹೊಂದಿಲ್ಲ. ಅದಕ್ಕೆ ಸ್ವಂತ ಕಟ್ಟಡವನ್ನು ಹೊಂದಲಿಕ್ಕೋಸ್ಕರ ಬೇಕಾದಂಥ ಅನುದಾನವನ್ನು ಸರ್ಕಾರ ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿ, ನಾನು ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೀತಾ ಇರುವಂಥದ್ದು, ಇಡೀ ಜಿಲ್ಲೆಯ ಜನ ಕೆಂಪು ಕಲ್ಲು, ಮರಳು ಮತ್ತು ಮಣ್ಣು
ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 9 and 11 ಸಮಸ್ಯೆಯ ಕಾರಣಕ್ಕೆ, ಪ್ರಾಧಿಕಾರದ ಸಮಸ್ಯೆಯ ಕಾರಣಕ್ಕೆ ಜನ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಆ ನಿಯಮಾವಳಿಗಳನ್ನು ಸ್ವಲ್ಪ ಸಡಿಲ ಮಾಡಿದ್ರೆ ನಮ್ಮ ಜಿಲ್ಲೆಯ ಜನರ ಬದುಕು ಕೆಂಪು ಕಲ್ಲಿನ ಮೇಲೆ ನಿಂತಿದೆ, ಮರಳಿನ ಮೇಲೆ ನಿಂತಿದೆ, ಮಣ್ಣು ಸಾಗಾಣಿಕೆ ಮೇಲೆ ನಿಂತಿದೆ ಮತ್ತು 9 and 11 ಮೇಲೆ ನಿಂತಿದೆ ಪ್ರಾಧಿಕಾರದಲ್ಲಿ. ಹಾಗಾಗಿ ಈ ನಿಯಮಾವಳಿಗಳನ್ನು ಸಡಿಲ ಮಾಡೋದ್ರ ಮುಖಾಂತರ ಜಿಲ್ಲೆಯ ಅಭಿವೃದ್ಧಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀವು ಸಹಕಾರವನ್ನು ಕೊಡಬೇಕು. ಸಂಬಂಧಪಟ್ಟಂತ ಜಿಲ್ಲಾಡಳಿತಕ್ಕೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನೀವು ಸೂಚನೆಯನ್ನು ಕೊಟ್ಟು ಈ 3 ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನಿಯಮಾವಳಿಗಳನ್ನು ಸಡಿಲ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ, ಮುಖ್ಯಮಂತ್ರಿಗಳಾದ ನಂತರ ಕಾರ್ಕಳಕ್ಕೆ ಮೊದಲನೇ ಬಾರಿಗೆ ಬಂದಂತ ನಿಮಗೆ ಇಡೀ ಕಾರ್ಕಳದ ಜನತೆಯ ಪರವಾಗಿ ನಾನು ಮತ್ತೆ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಎಲ್ಲ ಕಾರ್ಕಳದ ಬೇಡಿಕೆಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ನಿಮ್ಮ ಆಶ್ವಾಸನೆಯ ಮಾತುಗಳು ನಮಗೆ ಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಇಡೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಶಿಕ್ಷಣ ಕ್ಷೇತ್ರದ ಕೆಲಸವನ್ನು ಮಾಡ್ತಾ ಇರುವಂತ ವೀರಪ್ಪ ಮೊಯ್ಲಿ ಅವರನ್ನ ಮತ್ತು ಇಡೀ ಟ್ರಸ್ಟ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.